ಹಲೋ ಫ್ರೆಂಡ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ಒಂದು ವಾಟ್ಸಪ್ಪಲ್ಲಿ ಹೊಸ ನಂಬರ್ನ ಹೆಂಗೆ ಸೇವ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಸೇವ್ ಆಗಿರಲ್ಲ ನಂಬರು, ಅದನ್ನು ನಾವು ವಾಟ್ಸಪ್ಪಲ್ಲಿ ಹೆಂಗೆ ಸೇವ್ ಮಾಡೋದು ಅದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ನಾವು ವಾಟ್ಸಪ್ ಆ್ಯಪಿಗೆ ಹೋಗೋಣ. ಆ್ಯಪಿಗೆ ಹೋದ್ಮೇಲೆ ನೋಡಿ, ಯಾವುದೋ ನಂಬರ್ಸ್ಗಳು ಸೇವ್ ಆಗಿಲ್ಲ, ಓಕೆನಾ? ಅದನ್ನು ಹೆಂಗೆ ಸೇವ್ ಮಾಡೋದು, ಸೇವ್ ಮಾಡಬೇಕಂದ್ರೆ ಫಸ್ಟು ನಾವು ಇಲ್ಲಿ ಚಾಟ್ ಸೆಕ್ಷನ್ ಇದೆಯಲ್ಲ ಅದ್ರ ಮೇಲೆ ಹೋಗೋಣ, ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ನ್ಯೂ ಕಾಂಟ್ಯಾಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹೆಸರು, ನೇಮ್, ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಅಂತ ಬರುತ್ತೆ. ನಿಮ್ಮ ಯಾವ ಹೆಸರಲ್ಲಿ ಸೇವ್ ಮಾಡಬೇಕು ಆ ಹೆಸರು ಹಾಕಿ. ರಾಜೇಶ್, ಲಾಸ್ಟ್ ನೇಮ್ ಕುಮಾರ್, ರಾಜೇಶ್ ಕುಮಾರ್ ಅಂತ ಹಾಕಿದ್ದೀನಿ. ಫೋನ್ ನಂಬರ್ ಇಲ್ಲಿ ಹಾಕೋಣ. ನೋಡಿದಲ್ಲ, ಫೋನ್ ನಂಬರ್ ಹಾಕಿದ್ದೀವಿ. ಫೋನ್ ಮೇಲೆ ಸೇವ್ ಮಾಡಬೇಕು. ಹೆಸರು, ಫಸ್ಟ್ ನೇಮು, ಲಾಸ್ಟ್ ನೇಮು, ಫೋನ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಸೇವ್ ಅನ್ನೋ ಆಪ್ಷನ್ಸ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಹೆಸರು ಸೇವ್ ಆಗಿರುತ್ತೆ. ಆಗಲಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇದೆಯಲ್ವಾ, ಕ್ಲಿಕ್ ಮಾಡಿ. ರಿಫ್ರೆಶ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ರಿಫ್ರೆಶ್ ಆಗುತ್ತೆ. ಆಮೇಲೆ ಇಲ್ಲಿ ನೀವು ಸರ್ಚ್ ಮಾಡಿ, ಯಾವ ಹೆಸರು ಸೇವ್ ಮಾಡಿದರೆ ಆ ಹೆಸರನ್ನು ನೀವು ಸರ್ಚ್ ಮಾಡಿ. ರಾಜೇಶ್ ಕುಮಾರ್, ರಾಜೇಶ್ ಕುಮಾರ್ ಅಂತ ಸರ್ಚ್ ಮಾಡಿದೆ. ನೋಡಿ, ಟಾಪಲ್ಲಿ ಆ ಹೆಸರು ಬರ್ತಾಯಿದೆ, ಓಕೆನಾ? ವಾಟ್ಸಪ್ಪಲ್ಲಿ ಸೇವ್ ಆಗಿರುತ್ತೆ. ಅವರು ವಾಟ್ಸಪ್ ಯೂಸ್ ಮಾಡ್ತಿದ್ರೆ ಆ ನಂಬರಲ್ಲಿ ಇಲ್ಲಿ ಸೇವ್ ಆಗಿರುತ್ತೆ. ನೋಡಿ, ಇದೇ ಫ್ರೆಂಡು ಹೊಸ ನಂಬರ್ನ ವಾಟ್ಸಪ್ಪಲ್ಲಿ ಸೇವ್ ಮಾಡೋದು ಹೆಂಗೆ ಅಂತ ಈ ವಿಡಿಯೋ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ವೀಡಿಯೋನ ನಿಮಗೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಸೊ ಮಚ್.